ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಅವರಿಗೆ ಬರುವ ವಧು ಅಥವಾ ವರರು ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಅಶ್ವಿನಿಯಿಂದ ಪುಬ್ಬ ನಕ್ಷತ್ರದವರೆಗೆ ನೋಡಿದ್ದೇವೆ. ಇದರ ಲಿಂಕನ್ನು, ಈ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ನೀಡಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಈ ದಿನ ಉತ್ತರ ನಕ್ಷತ್ರ ಅಥವಾ ಉತ್ತರ ಪಾಲ್ಗುಣಿ ಎಂದು ಕರೆಯಲ್ಪಡುವ ಉತ್ತರ ಪಾಲ್ಗುಣಿ ನಕ್ಷತ್ರದ ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ರೀತಿ ಯಾವ ನಕ್ಷತ್ರದವರು ವರ ಅಥವಾ ವಧುವಾಗಿ ಬರ್ತಾರೆ ಎಂಬುದನ್ನು ನೋಡೋಣ. ಇದನ್ನು ನೀವು ತಿಳಿದುಕೊಳ್ಳಬೇಕಾದರೆ ನಿಮ್ಮ ಜನ್ಮ ನಕ್ಷತ್ರ ಉತ್ತರ ಪಾಲ್ಗುಣಿ ಆಗಿರಬೇಕು, ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟು ಉತ್ತರ ಪಾಲ್ಗುಣಿ ಆಗಿರಬೇಕು. ಈ ಎರಡು ವಿಧಾನಗಳಲ್ಲಿ ನಿಮ್ಮ ಜಾತಕದಿಂದ ನೋಡಿಕೊಳ್ಳಬೇಕಾಗುತ್ತದೆ. ನಿಮಗೆ ಬರುವ ವರ ಅಥವಾ ವಧು, ಹಸ್ಬೆಂಡ್ ಅಥವಾ ವೈಫು, ಈ 8 ನಕ್ಷತ್ರಗಳಲ್ಲಿ ಒಂದಾಗಿರುತ್ತೆ. ಕೆಲವರಿಗೆ 6 ಪೇರಾಗಿ ಬರುತ್ತೆ, 6 ನಕ್ಷತ್ರಗಳು ಪೇರಾಗಿ ಬರುತ್ತದೆ. ಕೆಲವರಿಗೆ 7 ನಕ್ಷತ್ರಗಳು ಪೇರಾಗಿ ಬರುತ್ತದೆ. ನಿಮಗೆ 8 ನಕ್ಷತ್ರದಲ್ಲಿ ಹುಟ್ಟಿದವರು ಪೇರಾಗಿ ಬರ್ತಾರೆ. ಅದು ಯಾವ್ದ್ಯಾವುದು ಎಂದರೆ ಅಶ್ವಿನಿ, ಭರಣಿ, ಆಶ್ಲೇಷ, ಮಕ, ಅನುರಾಧ, ಜ್ಯೇಷ್ಠ, ಪೂರ್ವಭಾದ್ರ, ಉತ್ತರ ಭಾದ್ರ. 8 ನಕ್ಷತ್ರಗಳು. ಮತ್ತೊಮ್ಮೆ ಹೇಳ್ತೀನಿ: ಅಶ್ವಿನಿ, ಭರಣಿ, ಆಶ್ಲೇಷ, ಮಕ, ಅನುರಾಧ, ಜ್ಯೇಷ್ಠ, ಪೂರ್ವಭಾದ್ರ, ಉತ್ತರ ಭಾದ್ರ. ಈ 8 ನಕ್ಷತ್ರದಲ್ಲಿ ಹುಟ್ಟಿದವರು ನಿಮಗೆ ಹಸ್ಬೆಂಡ್ ಅಥವಾ ವೈಫ್ ಆಗಿ ಬರ್ತಾರೆ. ಇದನ್ನು ಅವರ ಜಾತಕದಲ್ಲಿ ಹೇಗೆ ನೋಡಿಕೊಳ್ಳುವುದು? ಅವರ ಜಾತಕದಲ್ಲಿ ಅವರ ಜನ್ಮ ನಕ್ಷತ್ರ ಇದರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಅವರ ಜನ್ಮ ನಕ್ಷತ್ರ ಇದರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ, ಅಥವಾ ಅವರ ಲಗ್ನ ನಿಂತ ಪಾಯಿಂಟು ಇದರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ, ಅಥವಾ ಅವರ ಲಗ್ನಾಧಿಪತಿ ನಿಂತ ಪಾಯಿಂಟ್, ಅವರ ಲಗ್ನಾಧಿಪತಿ ಇರ್ತಾರಲ್ವಾ, ಆ ಲಗ್ನಾಧಿಪತಿ ನಿಂತ ಪಾಯಿಂಟು ಈ ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದಾಗಿರುತ್ತದೆ. ಇದು 100% ಕರೆಕ್ಟ್ ಆಗಿರುತ್ತೆ. ಒಟ್ಟು 4 ವಿಧಾನದಿಂದ, ಒಟ್ಟು 4 ಮೆಥಡ್ಗಳಲ್ಲಿ ಒಬ್ಬರಿಗೆ ಬರುವ ಹಸ್ಬೆಂಡ್ ವೈಫನ್ನು ತಿಳಿದುಕೊಳ್ಳಬಹುದು, ನಿಖರವಾಗಿ ತಿಳಿದುಕೊಳ್ಳಬಹುದು. 100% ಸರಿಯಾಗಿರುತ್ತೆ. ಅದು ಯಾವ ರೀತಿ ಅಂದರೆ, ಒಂದು ನಕ್ಷತ್ರದಿಂದ ನೋಡಿ ತಿಳಿದುಕೊಳ್ಳಬಹುದು, ಅಥವಾ ಮನೆಗಳಿಂದ ತಿಳಿದುಕೊಳ್ಳಬಹುದು, ಭಾವಗಳಿಂದ ತಿಳಿದುಕೊಳ್ಳಬಹುದು, ಗ್ರಹಗಳಿಂದ ತಿಳಿದುಕೊಳ್ಳಬಹುದು. 4 ರೀತಿಯ ಸಂಬಂಧಗಳು: ನಕ್ಷತ್ರ, ಭಾವ, ಮನೆ, ಗ್ರಹ. ಈ 4 ರೀತಿಯ ಸಂಬಂಧಗಳಿಂದ ಮಾತ್ರ ಒಬ್ಬರಿಗೆ ಲೈಫ್ ಪಾರ್ಟ್ನರು ಬರಲು ಸಾಧ್ಯ. ಈಗ ನಾನು ತಿಳಿಸಿರುವುದು ನಕ್ಷತ್ರದ ಸಂಬಂಧ. ಇನ್ನು ಉಳಿದ ಸಂಬಂಧಗಳನ್ನು ತಿಳ್ಕೋಬೇಕಾದ್ರೆ ನಿಮಗೆ ಅಸ್ಟ್ರಾಲಜಿ ಗೊತ್ತಿರಬೇಕು, ಅಥವಾ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ಈ DNA ಅಸ್ಟ್ರಾಲಜಿ ಕಲ್ತಿರೋರನ್ನ ಭೇಟಿ ಮಾಡಿ ತಿಳಿದುಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹಸ್ಬೆಂಡ್ ವೈಫು ಯಾವ ನಕ್ಷತ್ರದವರು ಆಗಿರ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.